ಗ್ರೂಪ್ಸ್ ಸತತ 11 ತಿಂಗಳ ಕಾಲ ಯಶಸ್ವಿಗೊಳಿಸಿದಂತಹ ಮೊದಲನೆಯದಾಗಿ ನನ್ನ ABS ಸರ್ವ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ 12ನೇ ಕಂತಿನ ಬಹುಮಾನಗಳು 12ನೇ ಕಂತಿನ ಬಹುಮಾನಗಳು ಈ ತರ ಇರುತ್ತೆ. 12ನೇ ಕಂತಿನ ಬಂಪರ್ ಬಹುಮಾನ, ಮೊದಲ ಬಹುಮಾನ ಬಂಪರ್ ಬಹುಮಾನ ಇನೋವಾ ಕ್ರಿಸ್ಟಾ ಒಬ್ಬರಿಗೆ. ಅದೇ ರೀತಿಯಾಗಿ 50,000 ಮೌಲ್ಯದ ಚಿನ್ನ 4 ಜನರಿಗೆ. ಮೂರನೇ ಬಹುಮಾನವಾಗಿ 50 ಜನರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತದೆ. ಟೋಟಲ್ ಆಗಿ ಈ ಕಂತಿನಲ್ಲಿ 12ನೇ ಕಂತಿನಲ್ಲಿ 55 ಜನ ವಿನ್ನರ್ ವಿಜೇತರಾಗಿ ಹೊರಹೊಮ್ಮುತ್ತಾರೆ. ಈಗ ಈ ವೇದಿಕೆ ಮೇಲೆ ಅತಿಥಿಗಳನ್ನ ಕರೆಯೋಣ. ಅದೇ ರೀತಿಯಾಗಿ ನಮಗೆ ABS ಗೆ ತುಂಬಾ ಸಹಕಾರ ನೀಡಿ ತುಂಬಾ ಮೆಂಬರ್ಶಿಪ್ ಅನ್ನು ಕೊಟ್ಟಿರ್ತಕ್ಕಂತ ನಾಗೇಗೌಡ ಸರ್ ಮಾಧೂರ್ ಇವರು ಸಹ ವೇದಿಕೆ ಮೇಲೆ ಬರಬೇಕು. ಟೊಯೋಟಾ ಕಂಪನಿಯ ಸೇಲ್ಸ್ ಮ್ಯಾನೇಜರ್ ಇವರು ಸಹ ವೇದಿಕೆ ಮೇಲೆ ಬರಬೇಕು. ಸಮಯದ ಅಭಾವ ಇದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶಂಕರ್ ಬೇಗಂ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಬೈಕ್ ವೀಲರ್ ಬರ್ಬೇಕಿತ್ತು, ಅನುಪಸ್ಥಿತಿಯಿಂದ ಬರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಹಾಗೆ ಅಡಗಲಿ ರೇಮಾನ್ ಸರ್ ಅವ್ರಿಗೂ ಸಹ ಇನ್ವೈಟ್ ಮಾಡಿದ್ವಿ. ಅವರು ಸಹ ಅನುಪಸ್ಥಿತಿ ಆಗುತ್ತೆ, ಅವ್ರಿಗೂ ಸಹ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ 5,917 ಅಮೌಂಟ್ ಹಾಕಿದಾರೆ. ಎಷ್ಟು ಹಾಕಿದಾರಮ್ಮ? 4,000 ಬ್ಯಾಲೆನ್ಸ್ ಇತ್ತು. 4,000 ಈಗ ಹಾಕಿ ಕಾಯಿನ್ ಮತ್ತೆ ಹಾಕ್ತಾ ಇದೀವಿ. ಲೈವ್ ಅಲ್ಲಿ ತೋರಿಸಿ ಇಟ್ಬಿಡ್ರಿ. ಶಂಕರ್ ಬೇಗಂ ಮೇಡಮ್ ABS ವೇದಿಕೆಯ ಗ್ರೂಪ್ನ ಸಂಸ್ಥಾಪಕರಾದಂತಹ ಶಂಕರ್ ಬೇಗಂ ಮೇಡಮ್ ಅವ್ರಿಗೂ ಸಹ ಸ್ವಾಗತ ಕೋರುತ್ತೇನೆ. ಅಶ್ವಿನಿ ಮ್ಯಾಮ್ ಇಲ್ಲಿ ಈಗ ಶಂಕರ್ ಬೇಗಂ ಮೇಡಮ್ ಅವರು ಒಂದೆರಡು ಮಾತು. ಪ್ರತಿಯೊಬ್ಬ ಸದಸ್ಯರಿಗೂ ಇವತ್ತಿನ ದಿನ ನಾವು ಕಾಯಿಲೆಲ್ಲ ಸಿದ್ಧತೆ ಮಾಡಿ ಪ್ರತಿಯೊಬ್ಬರು ಗಡ್ಡೆ ಇರ್ತಕ್ಕಂಥ
ಪ್ರಾಮಾಣಿಕತೆಯಿಂದ ಸದಸ್ಯರನ್ನು ಬರೀತೀವಿ. ನಮ್ದು ಪ್ರಾಮಾಣಿಕತೆ ಸದಸ್ಯರ ಮುಂದೆ ಏನ್ ನಡೀತಾ ಇದೆ ಅನ್ನೋದು ಸದಸ್ಯರ ಮುಂದೆನೆ ಗೊತ್ತಾಗಲಿ ಅಂತ ಹೇಳಿ ಕಾಯಿ ನಿಟ್ಟಿನ ಮೇಲೆ ಗಡ್ಡೆ ಇರ್ತಕ್ಕಂಥ ವ್ಯಕ್ತಿಗಳು ಕಾಯಿ ನಿಂತೆಲ್ಲ ನಿಮ್ ಮುಂದೆನೆ ನಾವು ತೆಗಿತಾ ಇದ್ದೀವಿ. ಮೊದಲನೇ ತಿಂಗಳಿಂದ ಈ ತಿಂಗಳವರೆಗೂ ನಾವು ಬಹಳ ಪ್ರಾಮಾಣಿಕತೆಯಿಂದ ನಡೆಸ್ತಾ ಬಂದೀವಿ. ಯಾರೋ ಒಬ್ರು ನಮಗೆ ಮೋಸ ಹಂಗೆ ಅಂದ್ರೆ ನಾವೇನೋ ಹಚ್ಕೊಳ್ಳಂಗಿಲ್ಲ. ನಾವು ABS ಬ್ರಿಟಿಷ್ ಗ್ರೂಪ್ ಕಂಪನಿ ಎಲ್ಲಾ ರೀತಿಯ ದಾಖಲೆಗಳು ಪ್ರೈವೇಟ್ ಲಿಮಿಟೆಡ್ ಕಂಪನಿ ದಾಖಲೆಗಳ ಜೊತೆಗೆ ನಾವು ಇದ್ದೀವಿ. ಸುಮ್ಮನೆ ಇಲ್ಲಿವರೆಗೂ ನಾವು 12 ತಿಂಗಳವರೆಗೂ ನಡೆಸ್ಕೊಂತ ಬಂದಿವಿ ಅಂತಂದ್ರೆ ನಮ್ಮ ಹತ್ರ ಯಾವ್ದು ಆ ರೀತಿ ದಾಖಲೆ ಇನ್ನೊಂದು ಇಲ್ಲದ್ರೆ ಇಲ್ಲಿ ನಮ್ಗೆ ಯಾರು ಬಿಡ್ತಿರ್ಲಿಲ್ಲ. ಆಮೇಲೆ ನಮ್ಮ ಹತ್ರ ಯಾವ್ದು ಕಾರ್ಯಕ್ರಮ ಮೋಸ ಇದ್ರೆ ನಾವು ಭಯ ಪಡಬೇಕು. ನಮ್ಮ ಹತ್ರ ಅದು ಇಲ್ವೇ ಇಲ್ಲ. ನಮಗೆ ಯಾವ ರೀತಿಯೂ ಇವತ್ತಿನ ದಿನ ಕಾರ್ಯಕ್ರಮ ನಡೆಸಬಾರ್ದು ಅನ್ನೋ ರೀತಿಯಲ್ಲಿನೂ ಸಹ ಮಾಡ್ತಿದ್ದಾರೆ. ಆದ್ರೆ ನಾವು ಎದುರಲ್ಲ ಅನ್ಸಲ್ಲ. ಪ್ರತಿಯೊಂದಕ್ಕೂ ಒಂದು ಹೆಜ್ಜೆ ನಾವು ಮುಂದಿಟ್ಟು ನಾವು ಯಾಕಂದ್ರೆ ಪ್ರಾಮಾಣಿಕತೆಯಿಂದ ಇದಕ್ಕೆ ಅವಶ್ಯಕತೆ ನಮಗಿಲ್ಲ. ಹಾಗಾಗಿ ನಾವು ಯಾರು ಬೆದರಿಕೆಗೂ ಅಂಜಲಿಲ್ಲ. ತಪ್ಪು ಮಾಡಿದ್ರೆ ಸಿರಾ ಬರ್ತೀವಿ, ತಪ್ಪು ಮಾಡಿದ್ರೆ ತಲೆ ಎತ್ತಿ ನಮ್ಮನ್ನು ತಂದೆ ತಾಯಿಗಳು ಹೇಳ್ಕೊಟ್ಟಿರೋ ಮಾರ್ಗದಿಂದ ನಡೀತಾ ಬಂದಿದ್ದೀವಿ. ನಮ್ಮ ತಂದೆಯಿಂದ ಯಾವಾಗ್ಲೂ ನಮಗೆ ಪಾಠ ಮಾಸ್ಟರ್ ಕಲಿಸ್ ಬಂದ್ಮೇಲೆ ಸಂಜೆ ನಮಗೆ ಟ್ಯೂಷನ್ ನಮ್ಮ ಅನಕ್ಷರತೆ ತೊಡೆ ಮೇಲೆ ನಮ್ಗೆ ಬುದ್ಧಿ ಹೇಳ್ತಿದ್ವಿ. ಯಾವಾಗ್ಲೂ ಪ್ರಾಮಾಣಿಕತೆ ಇರ್ಬೇಕು, ಮೋಸ ವಂಚನೆ ಮಾಡ್ಬಾರ್ದು. ನಮ್ಮ ಅಮ್ಮನ ಪಾಠ ನಾವು ಯಾವತ್ತಿಗೂ ಸಾಯೋವರೆಗೂ ಅದೇ ನಡೆಸ್ಕೊಂಡು ಬರ್ತೀವಿ. ಹಾಗಾಗಿ ಆದ್ಮೇಲೆ ನಾವು ನಡೆಸ್ಕೊಂಡು ಬಂದಿವಿ. ನಿಮ್ಮ ಬೆಂಬಲ ಇವತ್ತೆಲ್ಲ ನಮಗೆ ಬೆಂಬಲವಾಗಿ ಬಂದು ಯಾರೋ ಒಬ್ಬ ವ್ಯಕ್ತಿ ಹೇಳ್ಬೇಕಾದ್ರೆ ನಡೆಸಿದ್ರೆ ಇದೇ ಸಹಕಾರ ಯಾವಾಗ್ಲೂ ನಮ್ಮ ಪ್ರಾಮಾಣಿಕತೆ ಜೊತೆಗೆ ನಿಮ್ಮ ಬೆಂಬಲ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಒಂದೇ ತಿಂಗಳಿಂದ ಯಾವ ರೀತಿ ಇವತ್ತು ಸಹಕಾರ ಕೊಡ್ಕೊಂಡು ಬಂದಿದ್ರೆ ಅದೇ ರೀತಿ 12ನೇ ತಿಂಗಳಿಗೆ ಹೆಜ್ಜೆ ಇಟ್ಟಿದ್ದೀವಿ. ನಿಮ್ ಸಹಕಾರನೇ ನಮಗೆ 12ನೇ ತಿಂಗಳದ ಹೆಜ್ಜೆ. ಈಗ ಮುಂದಿನ ತಿಂಗಳಿಗೆ 15ನೇ ತಿಂಗಳಿಗೆ ಹೋಗ್ತಿದೀವಿ. ಆ 15ನೇ ತಿಂಗಳಲ್ಲಿ ನಾವು ನಮ್ಮ ಕಂಪನಿಯ ವಾರ್ಷಿಕೋತ್ಸವ ಮಾಡಿದೀವಿ. ಎಲ್ಲಾ ABS ಸದಸ್ಯರು ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರ್ಬೇಕಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಆಮೇಲೆ ಇವತ್ತಿನ ದಿನ ಪ್ರತಿಯೊಬ್ಬ ಗ್ರಾಹಕರ ಒಂದು ಏನಾದ್ರೂ ತಲೆಯಲ್ಲಿ ವಿಚಾರ ಇರ್ಬೋದು, ಇವ್ರು ಏನ್ ಇರ್ತಾರೆ ಏನಿಲ್ಲ ಅಂಕಿ ಸಂಖ್ಯೆ ಅಂತೀವಿ. ನಾವು ಇವತ್ತು ಪ್ರತಿಯೊಬ್ಬ ಗ್ರಾಹಕರಿಗೂ ಅಂಕಿ ಸಂಖ್ಯೆ ಸಮೇತ ಎಷ್ಟು ಕ್ಯಾಲ್ಕುಲೇಷನ್ ಆಗಿದ್ದಾವೆ, ಎಷ್ಟು ಸದಸ್ಯರು ಆಗಿದ್ದಾವೆ, ನಾವು ಎಷ್ಟು ಮತ್ತೆ ಹೊಸದಾಗಿ ಇನ್ನ ಖಾಲಿ ಮಾಡತ್ತು ಇದ್ದಾವೆ ಖಾಲಿ ಸದಸ್ಯರು ಅನ್ನೋದು ಇವತ್ತಿನ ದಿನ ನಾವು ನೋಟಿಸ್ ಬೋರ್ಡ್ ಅಲ್ಲಿ ಅಂಟಿಸಿದೀವಿ. ಅಂಕಿ ಸಂಖ್ಯೆ ಸಮೇತ ಅಂಟಿಸಿದೀವಿ. ನೀವು ನೋಡ್ಕೊಂಡು ಬರ್ರಿ. ಅಲ್ಲಿ ಏನಾದ್ರೂ ನಮ್ಗೆ ತಪ್ಪಿದ್ರೆ ನೀವು ಹೇಳ್ರಿ, ನಾವು ತಿಳ್ಕೊಳ್ತೀವಿ. ನೀವ್ ಹೇಳ್ಕೊಂಡ್ರೆ ತಪ್ಪಿದ್ರೆ ಅದಕ್ಕೂ ನಾವು ತಿಳ್ಕೊಳ್ಳೋಕೆ ಸಿದ್ಧ ಇದ್ದೀವಿ. ಇವತ್ತಿನ ದಿನ ತುಂಬಾ ಊಟ ಇದ್ದು ನಮ್ಮ ಫೋಟೋಗ್ರಾಫರ್ ಮಹೇಶಣ್ಣ ಒಂದ್ 4 ಗಂಟೆ ಬಂದ್ಕೊಂಡ್ವಿ. ಕಾರ್ಯಕ್ರಮ ಮೀಟ್ ಆಯ್ತು. ಇವಾಗ ನಾವು 4 ಗಂಟೆ ಒಳಗೆ ಮುಗಿಸ್ಬಿಡ್ಬೇಕನ್ನೋದಿತ್ತು ನಮ್ಮ ಉದ್ದೇಶ. ಇಲ್ಲಿ ಅವರು ಕೆಲಸದ ಒತ್ತಡದಿಂದ ಲೇಟ್ ಆಗಿ ಬಂದು ಸುಧಾರಿಸ್ಕೊಳ್ತೀವಿ. ಆಮೇಲೆ ನೀವು ಶಾಂತತೆಯಿಂದ ಕೂತ್ಕೊಂಡು ನಮ್ಗೆ ಸಹಕಾರ ಕೊಡ್ತಾ ಇದ್ದೀವಿ. ಇದೇ ಸಹಕಾರ ಮುಂದಿನ 24 ತಿಂಗಳವರೆಗೂ ಸಹಕಾರ ಕೊಡ್ರಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಮತ್ತೆ 2ನೇ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಅದಕ್ಕೂ ನೀವು ಸದಸ್ಯರಾಗಿ ನಿಮ್ಮ ಸಂಬಂಧಿಕರು, ಆಮೇಲೆ ವಿಶೇಷವಾಗಿ ABS ಗ್ರೂಪ್ಸ್ ಕಂಪನಿ ವತಿಯಿಂದ ಇನ್ನು ಹೆಚ್ಚಿನ ಮಟ್ಟದಲ್ಲಿ ABS ಸ್ಕಾಲರ್ಶಿಪ್ ವಿಶೇಷವಾಗಿ ಓದ್ತಕ್ಕಂತ ಮಕ್ಕಳಿಗೆ ABS ಸ್ಕಾಲರ್ಶಿಪ್ ಕೊಡ್ಬೇಕಂತ ಹೇಳಿ ನಾವು ಕಂಪನಿ ಡೈರೆಕ್ಟರ್ಗಳು ಮತ್ತೆ ಮ್ಯಾನೇಜರ್ ತೀರ್ಮಾನ ಆಗಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಸ್ಕಾಲರ್ಶಿಪ್ ಇಡ್ತೀವಿ. ಅದ್ರ ಜೊತೆಗೆ ನೀವು ಕಟ್ಟಿರ್ತಕ್ಕಂಥ ಹಣಕ್ಕೆ ನಿಮ್ಮ ಸದಸ್ಯತ್ವ ರೂಪದಲ್ಲಿ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಜೊತೆಗೆ ಎಕ್ಸ್ಟ್ರಾ ಸ್ಕಾಲರ್ಶಿಪ್ ನಾವು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರ ಅಂಗವಾಗಿ ನೀವು ದಯವಿಟ್ಟು ನಿಮ್ಮ ಸಂಬಂಧಿಕರು ಅಥವಾ ಯಾರಾದ್ರೂ ಇದ್ರೆ ಅವರಿಗೆ ಬಡ ಮಕ್ಕಳಿಗೆ ಉಪಯೋಗ ಆಗ್ತದೆ. ಒಂದು ಸದಸ್ಯತ್ವ ಅದೃಷ್ಟ ಸಂಖ್ಯೆ ಏನಾದ್ರೂ ಪರೀಕ್ಷಿಸಿದ್ರೆ ಸ್ಕಾಲರ್ಶಿಪ್ 10,000ದಿಂದ 50,000 ಸ್ಕಾಲರ್ಶಿಪ್ ಇರ್ತದೆ. ಅದು ನೀವು ಸದುಪಯೋಗ ಪಡಿಸ್ತಾರೆ ಅಂತ ಹೇಳ್ತೀನಿ. ಸದಸ್ಯತ್ವ ಮುಖ್ಯ ಅಲ್ಲ, ಅದ್ರ ಜೊತೆ ಸ್ಕಾಲರ್ಶಿಪ್ ನಾವು ನೀವು ಕೊಡ್ತೀವಲ್ಲ, ಯಾರಾದ್ರೂ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅದರ ಅಂಗವಾಗಿ ಶಿಕ್ಷಣಕ್ಕ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಆಮೇಲೆ ಇದೇ ಜಾಗದಲ್ಲಿ ನಮ್ದು ABS ಸ್ಟಡಿ ಸೆಂಟರ್ ಓಪನ್ ಮಾಡಿದೀವಿ. ಹೋಗ್ತಿಗಳಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ ಓಪನಿಂಗ್ ಆಗಿ ಸ್ವಲ್ಪ ಕೆಲಸ ನಡೀತಾ ಇದೆ. ಹಾಗಾಗಿ ಟೇಬಲ್ ಸೈಟಿಗೆ ಇಟ್ಟಿದ್ವಿ. IAS, IPS, PDO ಒಟ್ಟೆ ಏನೇನು ವಿದ್ಯಾಭ್ಯಾಸದ ಸ್ಟಡಿ ಮಾಡ್ಬೇಕು ಆ ಸ್ಟಡಿಗಳು ಬುಕ್ ಸಮೇತ ನಾವು ಇಲ್ಲಿ ಇಟ್ಟಿದ್ದೀವಿ.
ಸ್ಟಡಿ ಸೆಂಟರ್ ಇದನ್ನು ನಿಮ್ಮ ಮಕ್ಕಳು ಸಂಬಂಧಿಕರು ಯಾರು ಇದ್ರೆ ಇಲ್ಲಿಂದ ಧಾರವಾಡ, ಬಿಜಾಪುರ, ಬೆಂಗಳೂರು, ದಾವಣಗೆರೆಗೆ ಹೋಗ್ಬೇಕಿತ್ತು ನಮ್ಮ ಮಕ್ಕಳು ಸ್ಟಡಿ ಮಾಡ್ಲಿಕ್ಕೆ. ಅಲ್ಲಿ ಹೋಗೋದು ನಮ್ಮ ರೈತಾಪಿ ಮಕ್ಕಳು ಜಾಸ್ತಿ ಓದ್ಲಿಕ್ಕೆ ನಮ್ಮ ಭಾಗದಲ್ಲಿ ಮುಂದಾಗಿದ್ದಾರೆ. ಆದ್ರೆ ಅವರಿಗೆ ಏನೈತಿ ವಿದ್ಯಾಭ್ಯಾಸ ಇದು ಸ್ಟಡಿ ಸೆಂಟರ್ಗಳು ಇಲ್ಲದ ಕಾರಣ ದೂರ ಹೋಗಕ್ಕೆ ಬೇಡ, ಇಲ್ಲಿ ನಮ್ಮ ಕಂಪನಿಯಿಂದ ನಾವು ಮಾಡಿದ್ರೆ ಇಲ್ಲಿ ನಮ್ಮ ರೈತರ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ರಿಯಾಯಿತಿ ದರದಲ್ಲಿ ನಾವು ಸ್ಟಡಿ ಸೆಂಟರ್ ಓಪನ್ ಮಾಡಿದೀವಿ. ತುಂಬಾ ರಿಯಾಯಿತಿ ದರ ಇರುತ್ತೆ. ಇದು ಹಿರಿಯರು ಹೇಳ್ತಾರೆ, ಪುಕ್ಸಟೆ ಮಾಡಿದ್ರೆ ಯಾರು ಓದೋದಿಲ್ಲ, ರಿಯಾಯಿತಿ ಇರ್ಬೇಕಂತ ಹೇಳಿ ನಾವು ಇಲ್ಲಿ ಮೇಂಟೆನೆನ್ಸ್ ಖರ್ಚು ಇರುತ್ತೆ ನಮಗೂ. ಹಾಗಾಗಿ ನಾವು ರಿಯಾಯಿತಿ ದರದಲ್ಲಿ ಸ್ಟಡಿ ಸೆಂಟರ್ ಓಪನ್ ಮಾಡಿದೀವಿ. ನಿಮ್ಮ ಮಕ್ಕಳಿಗೆ ಅನುಕೂಲ ಮಾಡ್ತಾರೆ ಹೋಗಿ ಹೇಳಿ. ಈಗ ಎಷ್ಟು ದಿನ ನಮಗೆ ಸಹಕಾರ ಮಾಡಿಬಿಟ್ಟಿದ್ರೆ ಅದೇ ರೀತಿ ಮೊದಲನೇ ಪ್ರಾಜೆಕ್ಟ್, ಎರಡನೇ ಪ್ರಾಜೆಕ್ಟಿಗೂ ಸಹಕಾರ ಕೊಡ್ರಿ ಅಂತ ಹೇಳ್ತಾ ಮುಂದಿನ ತಿಂಗಳು ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಬಂದು ನನಗೆ ಸಹಕಾರ ಕೊಟ್ಟು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಅದೇ ರೀತಿಯಾಗಿ ಶಂಷದ್ ಬೇಗಂ ಮೇಡಮ್, ABS ಪ್ರೀ ಮೀಡಿಯಾ ಗ್ರೂಪ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ಧನ್ಯವಾದಗಳು. ಈಗ ನಾಗನಗೌಡ್ ಸರ್ ಇದು ಓಕೆ. ಈಗ ಮುಂದಿನ ಕಾರ್ಯಕ್ರಮ ಬಾಬು ಸರ್, ABS ಪ್ರೀ ಮೀಡಿಯಾ ಗ್ರೂಪ್ ನ ಮ್ಯಾನೇಜಿಂಗ್ ಡೈರೆಕ್ಟರ್. ಅಲ್ಲಿ ಅಮ್ಮ ಗೊತ್ತಿದ್ದಾರೆ ಮುನ್ನಾಬಿ ಅಂತ, ಅವರು ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶಂಷದ್ ಬೇಗಂ ಅವರ ತಾಯಿ. ಅವರಿಂದಲೇ ಅವರ ಬೆಳೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಅಮ್ಮ ಅವರಿಗೆ. ಈಗ ಮುಂದಿನ ಕಾರ್ಯಕ್ರಮವನ್ನು ಬಾಬು ಸರ್ ನೆರವೇರಿಸುತ್ತಾರೆ. ಹಾಗೆ ಅದರು ಇದ್ದಾರೆ, ಅದರು ಅಲ್ಲಿದ್ದಾರೆ, ಚಾಂದ್ ಪಟೇಲ್ ಸರ್. ತಿಂಗಳ ಮುಗಿದು 12ನೇ ತಿಂಗಳು 1 ವರ್ಷ ಸತತವಾಗಿ ನಮ್ಮ ಬೆಂಬಲವಾಗಿ ನಿಂತು ಸಹಕಾರ ಕೊಟ್ಟಿದ್ದಕ್ಕೆ ನನ್ನ ABS ಎಲ್ಲಾ ಮೆಂಬರಿಗೂ ನಮಸ್ಕರಿಸುತ್ತಾ 12ನೇ ತಿಂಗಳು ಇನ್ನೇನು ಸ್ಟಾರ್ಟ್ ಮಾಡೋಣ. ಸರ್, ಲೈವ್ ಅಲ್ಲಿ ನೋಡ್ತಕ್ಕಂಥ ಸದಸ್ಯರು ನಿಮ್ಮ ನಂಬರ್ ಇದೆಯೋ ಇಲ್ಲೋ ಒಂದ್ಸಲ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ. ಇವಾಗ ಎಲ್ಲಾ ನಂಬರ್ಸ್ ಅನ್ನು ನಾವು ಡಬ್ಬೆಲ್ ಹಾಕ್ತಾ ಇದೀವಿ. ಒಂದ್ಸಲ ಚೆಕ್ ಮಾಡಿ ಸರ್. ಇಲ್ಲಿ ಕೂತಿರೋರು ಕೂಡ ನಂಬರ್ಸ್ ಎಲ್ಲ ಇದೆಯಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ರಿ, ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ಕೆಲವೇ ನಿಮಿಷದಲ್ಲಿ ಡ್ರಾಫ್ಟ್ ಹಾಕ್ ಮಾಡ್ತಾ ಇದೀವಿ. ಎಲ್ಲರೂ ಹೋಗ್ಬೇಡಿ ಸರ್, ನೋಡಿರ್ತೀರಾ? ಎಲ್ಲರೂ ಹೋಗ್ಬೇಡಿ, ಒಬ್ಬೊಬ್ಬರು ಹೋಗಿ ಒಂದ್ಸಲ ಕನ್ಫರ್ಮೇಶನ್ ಕೊಡಿ ಸರ್. ಲೈವ್ ಅಲ್ಲಿ ನೋಡ್ತಕ್ಕಂಥ ಮೆಂಬರ್ಸ್ಗಳು ಕಾರ್ ಮುಂದೆ ಹೋಗಿದ್ದೀರಾ? 5 ನೋಡೋಲ್ಲ, ಸ್ನೇಹಿತರೆ ನೋಡ್ಕೊಂಡಿದ್ದಾರೆ. 12ನೇ ತಿಂಗಳು ಸರ್, ಗಲಾಟೆ ಮಾಡಕ್ ಹೋಗ್ಬೇಡಿ, ಕುಂತ್ಕೊಳ್ಳಿ. ಗಲಾಟೆ ಮಾಡಕ್ ಹೋಗ್ಬೇಡಿ, ಕುಂತ್ಕೊಳ್ಳಿ, ನಿಧಾನ ನೋಡಿ. ಬಹುಮಾನ ಅದೃಷ್ಟ ಯಾರಿಗಿದೆ ಚೆಕ್ ಮಾಡೋಣ. ಮೊದಲನೇ ಬಹುಮಾನ ನಂಬರ್ ಕೇಳಿ, ನಮ್ಮ ಹುಡುಗರಿಗೆ ತೋರಿಸ್ತಾರೆ ನನಗೆ. ಇಲ್ಲಂದ್ರೆ ಸರ್ ನಂಬರ್ ಇಲ್ಲಂದ್ರೆ ಒಂದ್ಸಲ ಕೇಳಿ. ಮತ್ತೆ ನೋಡಿರ್ತೀರಾ, ನಿಮ್ ನಂಬರ್ ಎಲ್ಲ ಇರುತ್ತೆ. ಮತ್ತೆ ನಾನು ತೆಗಿಯಕ್ಕಿಲ್ಲ, ಕ್ಯಾಮ್ರಾ ಇದೆ, ಯಾರು ತೆಗಿಯಕ್ಕಿಲ್ಲ, ಯಾರು ಮಾಡಲ್ಲ, ಆಯ್ತಾ? ಮೊದಲನೇ ಬಹುಮಾನ ಏನಲ್ಲ ಕೃಷ್ಣ ಇದೆ. ಸ್ವಲ್ಪ ಜೋಶ್ ಇರ್ಲಿ ಸರ್, ಚಪ್ಪಾಳೆ ಕೊಡ್ಲಿ ನೋಡೋಣ. ಯಾರಿಗೆ ಜೋಶ್ ಇಲ್ಲ?
ರಾಯಲ್ ಎನ್ಫೀಲ್ಡ್ ಬೈಕ್ ಇದ್ದವರು ಗಾಡಿ ತಗೊಳಕ್ ಬರಬೇಕಾಗಿತ್ತು, ಬಂದಿಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅವರಿಗೆ ನಾವು ಆಧಾರ್ ಕಾರ್ಡ್ ಗ್ರೂಪ್ ಕೂಡ ಹಾಕಿದ್ವಿ. ವಿನ್ ಆದವರು ಆಧಾರ್ ಕಾರ್ಡ್ ಹಾಕ್ರಿ ಅಂತ ಹೇಳ್ಬಿಟ್ಟು ಅವ್ರು ಎಂಡಿಂಗ್ ಹಾಕಿದ್ದಾರೆ. ಮತ್ತು ರಿಜಿಸ್ಟ್ರೇಷನ್ ಅಮೌಂಟ್ ಎಂದು ಕೂಡ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಕಾರ್ಯಕ್ರಮ ಬನ್ನಿ ಅಂತ ಬಂದಿಲ್ಲ. ನೋಡಿ, ವಿನ್ ಆಗಿರ್ತೀರಾ, ಒಂದು ಖುಷಿ ಇರಬೇಕು. ಯಾಕಂದ್ರೆ ಅಲ್ಲಿ ಹಾಕಿದ ಕಂಡೀಷನ್ಸ್ ಅಲ್ಲಿ ಏನಾಕಿದೀವಿ, ರಿಜಿಸ್ಟ್ರೇಷನ್ ಅಮೌಂಟ್ ನಿಮ್ದು, ಟ್ಯಾಕ್ಸ್ ನಿಮ್ದು, ಆರ್ಟಿಒ ಟ್ಯಾಕ್ಸ್ ನಿಮ್ದು ಅಂತೆಲ್ಲ ಹಾಕಿದೀವಿ. ವಿನ್ ಆದ್ಮೇಲೆ ಅದ್ಯಾಕೆ ಕೊಡಬೇಕು, ಇದ್ಯಾಕೆ ಕೊಡಬೇಕು ಅಂತ ಕೇಳೋದಲ್ಲ ಸರ್. ನಮ್ದು ಎಕ್ಸ್ಚೇಂಜ್ ಪ್ರೈಸ್ ಮಾತ್ರ ಇರುತ್ತೆ. ಅದ್ರ ಮೇಲೆ ಏನು ಖರ್ಚು ಬರುತ್ತೋ ಅದೆಲ್ಲ ನೀವು ಕಟ್ಟಬೇಕಾಗುತ್ತೆ. ನಾನು 1 ತಿಂಗಳು ಸತತವಾಗಿ ಹಾಕಿದ್ದೀನಿ, ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನು ಇಲ್ಲ. ಎಂಡಿಂಗ್ ರೆಸ್ಪಾನ್ಸ್ ಮಾಡಿದ್ರು. ಆಮೇಲೆ ಗಾಡಿ ನಮ್ಗೆ ಬೇಡ, ದುಡ್ಡು ಕೊಡಿ, ಅದು ಕೂಡ ಕೇಳಿದ್ರು. ಈಗಲೂ ದುಡ್ಡು ಯಾವುದೇ ರೀತಿ ಕೊಡಲ್ಲ. ನಿಮ್ಗೆ ಏನ್ ಬಹುಮಾನ ಬಂದಿರುತ್ತೋ ಅದೇ ಬಹುಮಾನ ತಗೋಬೇಕು. ನಮ್ಮಲ್ಲಿ ದುಡ್ಡು ಕೊಡ್ತೀವಿ ಅದೆಲ್ಲ ಹಾಕಿದೀವಿ ಸರ್, ಪಕ್ಕದಲ್ಲಿ ಎಲ್ಲಿಯೂ ಹಾಕಿಲ್ಲ. ನಿಮ್ಗೆ ಏನ್ ಬಹುಮಾನ ಬಂದಿರುತ್ತೋ ಆ ಬಹುಮಾನ ಮಾತ್ರ ನಿಮ್ಗೆ ಇರುತ್ತೆ. ಅದ್ರ ಬದಲು ದುಡ್ಡು ಯಾವುದೇ ರೀತಿ ಕೊಡಕ್ಕಿಲ್ಲ ಸರ್. ಇವತ್ತಿನ ಕಾರಿಂದು ರಿಜಿಸ್ಟ್ರೇಷನ್ ಇನ್ನೊಂದು ಪಾರ್ಟಿ ಕಟ್ಬೇಕಾ ಏನ್ ಸರ್ ಅದು? ಸರ್, ಇವತ್ತು ಇನ್ನೋವಾ ಕೃಷ್ಣ ಗಾಡಿ ಏನಿದೆಯಲ್ಲ, ಎಕ್ಸ್ ಶೋರೂಮ್ ಪ್ರೈಸ್ ಮಾತ್ರ ನಂದಿರುತ್ತೆ. ಅದ್ರ ಮೇಲೆ ಫಿಟ್ಟಿಂಗ್ ಚಾರ್ಜ್ ಆಗ್ಲಿ, ಆರ್ಟಿಒ ಚಾರ್ಜ್ ಆಗ್ಲಿ, ಇನ್ಶೂರೆನ್ಸ್ ಆಗ್ಲಿ, ರಿಜಿಸ್ಟ್ರೇಷನ್ ಖರ್ಚಾಗ್ಲಿ, ಟ್ಯಾಕ್ಸ್ ಆಗ್ಲಿ, ಯಾರು ವಿನ್ ಆಗಿರ್ತಾರೆ ಅವ್ರು ಮಾತ್ರ ಬರ್ಬೇಕು. ನಮ್ಮ ಕಂಪನಿ ಮತ್ತು ಯಾರು ವಿನ್ ಆಗಿರ್ತಾರೆ ಅವರ ಹೆಸರಲ್ಲಿ ಮಾತ್ರ ರಿಜಿಸ್ಟ್ರೇಷನ್ ಕಂಡೀಷನ್. ಯಾಕಂತ ಹೇಳಿದ್ರೆ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಆಗಿದೆ. ನಾವು ಆರ್ಟಿಒ ನಾವು ಲೆಕ್ಕ ಕೊಡ್ಬೇಕಲ್ಲ, ಬೇರೆ ಕೊಟ್ಟರೆ ಅದು ಲೆಕ್ಕ ಬರಲ್ಲ ನಮಗೆ. ಹಂಗಾಗಿ ಯಾರ ಹೆಸರು ಹಾಕಿರ್ತೀರೋ ಅವ್ರ ಹೆಸರು ಮಾತ್ರ ರಿಜಿಸ್ಟ್ರೇಷನ್ ಆಗ್ಬೇಕು ಗಾಡಿ. ಯಾರು ಮಗು ಹೆಸರು ಹಾಕಿದ್ರೆ ಅವರ ಫ್ಯಾಮಿಲಿ ಟ್ರೀ ಮುಖಾಂತರ ಅವರ ತಂದೆ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಇಲ್ಲ ಅವ್ರ ಅಣ್ಣ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇವ್ರು ಬಾ ಮೈದ ಅಂತ ನಾನು ಅದಕ್ಕೆ ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಡಲ್ಲ. ಆಯ್ತಾ? ಇದು ಕಂಡೀಷನ್ಸ್ ನನ್ನದು, ಷರತ್ತುಬದ್ಧವಾಗಿದ್ರಿ. ಅಲ್ಲಿ ಲಾಸ್ಟ್ ಇದೆ ಕಂಪನಿಯ ತೀರ್ಮಾನ, ಅಂತಿಮ ತೀರ್ಮಾನ. ಅದು ನಾವೇನ್ ತೀರ್ಮಾನ ಮಾಡ್ತೀವಿ ಅದನ್ನ ತೀರ್ಮಾನ ಆಗುತ್ತೆ. ಮತ್ತೇನಾದ್ರೂ ಕೇಳ್ಕೊಳ್ಳಿ ಸರ್. ಹೇಳಿಲ್ಲ, ಗಾಡಿ ಬುಕ್ ಆಗಿದೆ, ದುಡ್ಡು ಕಟ್ಟಿದ್ವಿ, ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಮ್ ಕಡೆಯಿಂದ ಅಮೌಂಟ್ ಏನಿದೆ ಕೊಟ್ಬಿಟ್ಟಿದೀವಿ, ಅವ್ರು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ಬೇಕು. ನಮ್ ಕಡೆಯಿಂದ ಯಾವ ರೀತಿ ಪೆಂಡಿಂಗ್ ಇರಲ್ಲ. ಇದೇ ಸ್ಟಾರ್ಟ್ ಮಾಡೋಣ. ಡೆಬಿಟ್ ತಗೊಳ್ಳಿ. ಒಂದು ನಿಮಿಷ ತಗೊಳ್ಳಿ. ಮಂಜು ಬಾಯ್ ನೋಡಿ ಕ್ಯಾಮ್ರಾ ಚೆಕ್ ಮಾಡಿ, ಬಾಕ್ಸ್ ಚೆಕ್ ಮಾಡ್ಕೊಂಡು ಅಲ್ಲಿಂದ ಬನ್ನಿ ನೋಡ್ರಿ. ಬಾಕ್ಸ್ ಚೆಕ್ ಮಾಡಿ. ಲೈವ್ ನೋಡಿದ್ರೆ ಬಂದು ಬಾಕ್ಸ್ ಅಲ್ಲಿ ನೋಡಿ ಸರ್, ಬಾಕ್ಸ್ ಅಲ್ಲಿ ಏನಾದ್ರು ಇದೆಯಾ, ಸೈಡ್ ಇದೆಯಾ, ಎಲ್ಲ ರೆಡಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಡೌನ್ ಡೌನ್ ಕ್ಯಾಮೆರಾ ಡೌನ್ ಓಕೆನಾ ಸರ್? ಹಾ, ಇಲ್ಲ ಒಂದು ನೋಡ್ಬೋದು. ಯಾಕಂದ್ರೆ ಎಲ್ಲರಿಗೂ ಇನ್ನೊಂದು ಬಗ್ಗೆ ಆಸೆ ಇರುತ್ತೆ. ಹಾ, ಅದೇ ಹೇಳಲ್ಲ ಸರ್. ಆದ್ರೆ ಏನ್ ಮಾಡಲ್ಲ ಸರ್, ಒಬ್ಬರಿಗೆ ಮಾತ್ರ ಹೇಳೋದು ಅದೃಷ್ಟ. ಹೌದು ಸರ್. ಒಂದ್ ಟ್ರೈ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಅಂತ ಆಯ್ತು ಆಯ್ತು. ಓಕೆ. ಮಿಕ್ಸ್ ಮಾಡಬೇಕು. ಹಂಗಲ್ಲ ಮೇಲೆ ಹಾಕ್ಬಾರ್ದು. ಬಾಕ್ಸ್ ಇಲ್ಲಿ ಒಂದ್ ಟ್ರೈ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ.
ಮಿಕ್ಸ್ ಮಾಡಿ ಅದು ಫೋನ್ ಹಾಕ್ತೀನಿ ಇದು ಶೇರಿಂಗ್ ಫೋನ್ ಹಾಕಿ ಆಮೇಲೆ 2 ಸ್ವಲ್ಪ ಕುತ್ಕೊಳ್ಳಿ ಮಿಕ್ಸ್ ಮಾಡಿ ಎಲ್ಲ ಆಸೆ ಮೊದಲನೇ ಬಹುಮಾನದ ಮೇಲೆ ಈಗ ಬಹುಮಾನ ಹೇಳಲಿಕ್ಕೆ ಹೇಳ್ತೀನಿ. ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಸಂತು ಚಂದ್ರ ಬಾ ನಂಬರ್ ಬಗ್ಗೆ ಈ ನಂಬರ್ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ
ಗಣೇಶನಿಗೆ, ಯಾಕಂದ್ರೆ ಶ್ರಾವಣ ಅವಾಗ ಗಣೇಶನ ಪೂಜೆ 12ನೇ ತಿಂಗಳ ಮೊದಲನೇ ಬಹುಮಾನ ಇನೋವಾ ಕ್ರಿಸ್ಟ. ಕ್ಲಾಸ್ ಬರಲಿ ಸ್ವಲ್ಪ ಜೋಶ್ ಇರಲಿ. ಇನೋವಾ ಕ್ರಿಸ್ಟ 26 ಲಕ್ಷದ ಗಾಡಿ ಇದೆ. 12,000 ರೂಪಾಯಿದಲ್ಲಿ 26 ಲಕ್ಷ ರೂಪಾಯಿ ಗಾಡಿ. ಯಾರಿಗಿದೆ ಯಾರಿಗಿಲ್ಲ ಅದೃಷ್ಟ. ಮೊದಲನೇ ಬಹುಮಾನ. ಆಮೇಲೆ ಎರಡನೇ ಬಹುಮಾನ 50,000 ಮೌಲ್ಯದ ಚಿನ್ನ 4 ಜನಕ್ಕೆ. 50,000 ಮೌಲ್ಯದ ಚಿನ್ನ 4 ಜನಕ್ಕೆ. ಮೂರನೇ ಬಹುಮಾನ ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ. ಟೋಟಲ್ ಆಗಿ 55 ಜನ ವಿನ್ ಆಗ್ತಾರೆ ಈ ತಿಂಗಳಲ್ಲಿ. ಎಷ್ಟು ಜನ ವಿನ್ ಆಗ್ತಾರೆ ಸರ್? 55 ಜನ ವಿನ್ ಆಗ್ತಾರೆ. ಓಕೆನಾ? ಆ 55 ಜನ ಅದೃಷ್ಟವಂತರು ಯಾರಿದ್ದಾರೆ ಗೊತ್ತಿಲ್ಲ. ಇನ್ನೇನು ಕೆಲವೇ ನಿಮಿಷದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ. ಮೊದಲನೇ ಬಹುಮಾನ ಇನೋವಾ. ಬನ್ನಿ, ಯಾರು ಬರ್ತೀರಾ? ಬನ್ನಿ, ನಿಮ್ಮಲ್ಲಿ ಆಯ್ಕೆ. ಬನ್ನಿ ಸರ್, ಯಾರು ಬರ್ತೀರಾ? ಮೊದಲನೇ ಬಹುಮಾನದ ಯಾರು ಬರ್ತೀರಾ? ಬನ್ನಿ, ನೀವು ಬರ್ತೀರಾ ಮೇಡಮ್? ಬನ್ನಿ ಮೇಡಮ್. ವಾ, ಆ ಕಡೆ ಮೇಡಮ್ ಅವರು ಇನ್ನೊಂದು ಬರ್ತಿದ್ದಾರೆ. ಅದೃಷ್ಟದ ಬಹುಮಾನ ಯಾರಿಗೆ ಬರ್ತೀರಾ? ಯಾರಿಗಿಲ್ಲ. ಇನೋವಾ ಅಂತ ಇಷ್ಟ. ವಾ ಮೇಡಮ್ ಅವರೇ, ಅಶ್ವಿನಿ ಅದೃಷ್ಟದ ಬಹುಮಾನ ಬೇಗ ಸರಸ್ವತಿ. ಯಾವ ಸರಸ್ವತಿ ಒಳ್ಳೆಯ ಕಡೆಯಿಂದ ಯಾರಿಗೆ ಅದೃಷ್ಟ ಗೊತ್ತಿಲ್ಲ. ಲಕ್ಷ್ಮೀ ಮಹಾಲಕ್ಷ್ಮಿ ಕಡೆಯಿಂದ ಅದೃಷ್ಟ ಹೇಗಿದೆ ನೋಡೋಣ. ಯಾರಿಗಂತೂ ಯಾರಿಗಿಲ್ಲ ಇನೋವಾ ಅದೃಷ್ಟ. ಯಾರಿಗಂತೂ ಯಾರಿಗಿಲ್ಲ ಇನೋವಾ ಅದೃಷ್ಟ. ಮೊದಲನೇ ಬಹುಮಾನ ಇನೋವಾ ಕ್ರಿಸ್ಟ. ಇಲ್ಲಿ ಬಂದು ಗಿಡ ಮಾಡ್ತಾರೆ. ಹೆಂಗಿರಲ್ಲ ಹಂಗಿರಬೇಕು. ಆಯ್ತಾ? ಹಂಗಿರೋ ಬೇಕಿಲ್ಲ ಬೇಕಿಲ್ಲ ಎಲ್ಲ ಮುಖ್ಯ ಮಾಡಿ ಓಕೆ ನಡೆಸ್ತೀರಿ. ಕೂಡ್ತಿದ್ದಾನೆ ಅಯ್ಯಪ್ಪ, ಕೂಡ್ತಿರ ನಡೆಸ್ತೀರಿ. ಇಲ್ಲ ನಡೆಸಿಲ್ಲ. 50 ಜನ ದೇವರು ಕೊಡ್ಬೇಕು. ಕ್ಯಾಮ್ರಾ ಫೋಕಸ್. ಕ್ಲೀನ್ ಮಿಕ್ಸ್ ಮಾಡು. ಒಳಗಡೆ ಫುಲ್ ಕ್ಲೀನ್ ಮಿಕ್ಸ್ ಮಾಡ. ಅದೃಷ್ಟ ಯಾರಿಗಂತೂ ಯಾರಿಗಿಲ್ಲ ಇನೋವಾ ಕ್ರಿಸ್ಟ. ಇನೋವಾ ಕ್ರಿಸ್ಟ ಒಂದೇ ಬೇಕಕ್ಕ ಮೇಲೆ ಇತ್ತು. ವಾ, ಯಾವ ನಂಬರ್ ABS 2481 ಇನೋವಾ ಕ್ರಿಸ್ಟ. ಅದೃಷ್ಟ 2481 ಇನೋವಾ ಕ್ರಿಸ್ಟ. ಅದೃಷ್ಟ ಯಾರಿಗೂ ಯಾರಿಗಿಲ್ಲ. ಬಂಪರ್ ಬಹುಮಾನ. ಯಾರಿದಾರೋ ಅದೃಷ್ಟರು ಗೊತ್ತಿಲ್ಲ. ಇನ್ನೇನು ಹೆಸರು ಹೇಳ್ತಾರೆ. 2481 ಅದೃಷ್ಟವಂತರು ಯಾರು? ಯಾವ ಜಿಲ್ಲೆ? ಲಕ್ಷ್ಮೀ ದೇವಿ, ಯಾದಗಿರಿ ಡಿಸ್ಟ್ರಿಕ್ಟ್, ಶಾಪುರ ತಾಲೂಕು. ವಾ, ಲಕ್ಷ್ಮೀ ದೇವಿ, ಲಕ್ಷ್ಮೀ ಪತ್ರಿಕೆಯಿಂದ ಲಕ್ಷ್ಮೀ ದೇವಿ ಹೋಯ್ತು. ವಾ, 2481 ಲಕ್ಷ್ಮೀ ಪತ್ರಿಕೆಯಿಂದ ಲಕ್ಷ್ಮೀ ದೇವಿ ಹೋಯ್ತು. ಅದೃಷ್ಟದ ಬಹುಮಾನ ಲಕ್ಷ್ಮೀ ದೇವಿ. ಚಿನ್ನ 4 ಜನಕ್ಕೆ ಬಂದಿದ್ದಾರೆ. ಒಬ್ಬರು ಬನ್ನಿ, ಬನ್ನಿ.
ಯಾಕಪ್ಪ ಮಿಕ್ಸ್ ಮಾಡ ಕ್ಲೀನ್ ಮಿಕ್ಸ್ ಮಾಡ 50,000 ಚಿನ್ನ ಬಂಗಾರ 50,000 ಚಿನ್ನ ಬಂಗಾರ 4 ಜನಕ್ಕೆ 1059 50,000 ರೂಪಾಯಿ ಚಿನ್ನ 1059 50,000 ರೂಪಾಯಿ ಚಿನ್ನ ಇದರ ಇಷ್ಟ ಯಾರಿಗೆ ನಿಶ್ಚಿತ ಮಾಡಿದ್ದಾರೆ 50,000 ಚಿನ್ನ ಕುಮಾರ್ ಕಲರ್ 50,000 ಚಿನ್ನ ಕುಮಾರ್ ಕಲರ್ 50,000 ರೂಪಾಯಿ ಚಿನ್ನ ಕುಮಾರ್ ಕಲರ್ ಕುಮಾರ್ ಕಲರ್ ಮೂರನೇ 2 ಕೆಜಿ ಬಂಗಾರ ಬನ್ನಿ ಸರ್ ರಾಕೇಶ್ ಚಿತ್ರದುರ್ಗ ದ್ರಾಕ್ಷಾಯಣಿ ಚಿತ್ರದುರ್ಗ ಯಾಕ ಲಕ್ಷ್ಮೀ ಪುತ್ರಿ ಬಂದ್ಬಿಟ್ಟು ಲಕ್ಷ್ಮೀವರಿಗೆ ಮೊದಲನೇ ಲಕ್ಷ್ಮೀ ಪುತ್ರಿ ಲಕ್ಷ್ಮೀವರಿಗೆ ಹೋಯ್ತು ಮೂರನೇ ಬಂಗಾರ ಬನ್ನಿ ಸರ್ ಮೂರನೇ ಬಂಗಾರ ಇಲ್ಲಿ 4,161 4,161 50,000 ಬಂಗಾರ 4,161 4,161 50,000 ರೂಪಾಯಿ ಬಂಗಾರ ಇನಾಮತ್ ಬಂಗಾರ ಇದೆ ಬನ್ನಿ ಮೂರನೇ ಬಂಗಾರ ನಾಲ್ಕನೇ ಬಂಗಾರ ಅವ್ರ ಅಣ್ಣ ಬಂದ ನೀವು ಬರ್ತೀರಾ ಆಷಾಢದಲ್ಲಿ ಎಲ್ಲ ಲಕ್ಷ್ಮೀ ಪೂಜೆ ಹೋಗ್ತಾ ಇದೆ ಬಂಗಾರ 50,000 ರೂಪಾಯಿ
4,972 4,000 ವಿನ್ ಆಗಿಬಿಟ್ಟು 12 ತಿಂಗಳು 4,972 ಸಂಗ್ರಹ ಆಯ್ತು. ಇವಾಗ ABS ಸ್ಪೆಷಲ್ ಗಿಫ್ಟ್ ಗಣೇಶ್ ಗೊಲ್ಲರಹಳ್ಳಿ ನಾಲ್ಕನೇ ಬಂಗಾರ ಗಣೇಶ್ ಗೊಲ್ಲರಹಳ್ಳಿ. ಅದೃಷ್ಟ ಬರೀ ಲಕ್ಷ್ಮೀ ಪುತ್ರರಿಗಾಗಿದೆ. ಆಟಾಟದಲ್ಲಿ ಮೈಟಾಟಗಳಿಗೆ ಹೊಸ ಮದುವಾಗಿರುತ್ತೆ, ಎಲ್ಲರೂ ಮನೆಗೆ ಹೋಗಿರ್ತಾರೆ ಖುಷಿಯಲ್ಲಿ. ಹಾಗಾಗಿ ಲಕ್ಷ್ಮೀ ಪುತ್ರಿ ಹೊರಟೋಗ್ಬಿಟ್ಟಿದೆ ಎಲ್ಲ ರೀತಿ 50 ಸ್ಪೆಷಲ್ ಕುಂತ ಸರ್ ಇನ್ನಿದೆ. ಮುಂದಿನ ಟ್ಯಾಕ್ಟರ್ ಕುಂತ್ಕೊಂಡ್ರೆ ಟ್ಯಾಕ್ಟರ್ ಬರುತ್ತೆ. ಟ್ಯಾಕ್ಟರ್ ಇದೆ, ಇನ್ನು ಕಾರ ಇದೆ, ಮನಿ ಇದೆ, ಸೈಟ್ ಇವೆ, ಇನ್ನು ಮುಂದೆ ಇನ್ನೂ 10 ತುಂಬಾ ಇವೆ. ಸ್ಪೆಷಲ್ ಗಿಫ್ಟ್ ಬನ್ನಿ ಸರ್, ಯಾರು ಬರ್ತೀರಾ? ಟ್ಯಾಕ್ಟರ್ ಮುಂದಿನ ತಿಂಗಳು ಟ್ಯಾಕ್ಟರ್ ಇದೆ, ಮಹೀಂದ್ರ ಟ್ಯಾಕ್ಟರ್ ಮತ್ತೆ ಇನ್ನೋವಾ ಟ್ಯಾಕ್ಟರ್ ನೋಡಿ ಹೆಂಗಿದೆ. ಬನ್ನಿ ಸರ್, ಯಾರು ಬರ್ತೀರಾ? ಬನ್ನಿ, ಯಾರು ತೆಗೆಯಲ್ಲ ಸಾಕಾ? ಕ್ಲೋಸ್ ಮಾಡೋಣ. ಬನ್ನಿ ಬನ್ನಿ ಅಣ್ಣ, ಬನ್ನಿ ಅಲ್ಲಿ ಅಣ್ಣ ಮಾಡ್ತಿರಲ್ಲ ಶರ್ಟ್ ಅಣ್ಣ, ಬಾ 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 ಬಾ. ಅಪ್ಪನ ತೆಗಿಬೇಕು. ಅಲ್ಲ ಬೇಕಾದ್ರೆ ಚೇರ್ ಹಾಕ್ಸ್ರಿ ಭವನ. ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ. ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ ತೆಗೆಯಮ್ಮ. ABS ಸ್ಪೆಷಲ್ ಗಿಫ್ಟ್ 3,500 ABS ಸ್ಪೆಷಲ್ ಗಿಫ್ಟ್ 3,500 ABS ಸ್ಪೆಷಲ್ ಗಿಫ್ಟ್ 1,585 ABS ಸ್ಪೆಷಲ್ ಗಿಫ್ಟ್ 1,585. $5,492 ABS ಸ್ಪೆಷಲ್ ಗಿಫ್ಟ್ 5,492. ಎಷ್ಟದು? 66 ABS ಸ್ಪೆಷಲ್ ಗಿಫ್ಟ್ 66 ಬನ್ನಿ ಮಹೇಂದ್ರ ಟ್ರ್ಯಾಕ್ಟರ್ ಮಹೇಂದ್ರ ಏನಿಲ್ಲ ಮೊದಲೇ 4,571
4571 ABS ಸ್ಪೆಷಲ್ ಗಿಫ್ಟ್ 4571 ಅಲ್ಲೋ 1721 2465 ABS ಸ್ಪೆಷಲ್ ಗಿಫ್ಟ್ 5675 ABS ಸ್ಪೆಷಲ್ ಗಿಫ್ಟ್ ನೆಕ್ಸ್ಟ್ ಟ್ರ್ಯಾಕ್ಟರ್ ಇದೆ ನೆಕ್ಸ್ಟ್ ಈಗಲ್ಲ ಮುಂದಿನ ತಿಂಗಳು 778 ABS ಸ್ಪೆಷಲ್ ಗಿಫ್ಟ್ 150 ABS ಸ್ಪೆಷಲ್ ಗಿಫ್ಟ್ 804 ABS ಸ್ಪೆಷಲ್ ಗಿಫ್ಟ್ 3805 ABS ಸ್ಪೆಷಲ್ ಗಿಫ್ಟ್ चलो ಇಪ್ಪತ್ತೆಂಟು ABS ಸ್ಪೆಷಲ್ ಗಿಫ್ಟ್ 28 20 ಬನ್ನಿ
ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೈದು APS ಸ್ಪೆಷಲ್ ಗಿಫ್ಟ್. ಬನ್ನಿ ಸರ್. ಬಾ. ಮಹೇಂದ್ರ ಟ್ರ್ಯಾಕ್ಟರ್ ಈಗ ಇದರ ಟ್ರ್ಯಾಕ್ಟರ್ ಅದಾದ್ಮೇಲೆ ಮತ್ತೆ ಬಂಗಾರ ಎರಡು ಬಂಗಾರ ಇದಾವೆ. ಇಲ್ಲ ಬೈಕ್ ಎಂಟು ಬೈಕ್ ಬೇಕು ಊರಿಗೆ ಅದೃಷ್ಟ 21 APS ಸ್ಪೆಷಲ್ ಗಿಫ್ಟ್ 21. APS ಸ್ಪೆಷಲ್ ಗಿಫ್ಟ್. ಮುನ್ನೂರ ಇಪ್ಪತ್ತೈದು APS ಸ್ಪೆಷಲ್ ಗಿಫ್ಟ್. ಎರಡು ಸಾವಿರದ ಏಳ್ನೂರ ಎಂಬತ್ತೇಳು APS ಸ್ಪೆಷಲ್ ಗಿಫ್ಟ್. ಒಂಬೈನೂರ ಹದಿನೈದು APS ಸ್ಪೆಷಲ್ ಗಿಫ್ಟ್. 915. ಟ್ರ್ಯಾಕ್ಟರ್
639 ABS special gift. ಎಷ್ಟದು 38 ಇದು 38 ಇದು ಅಡ್ರೆಸ್ 869 ABS special gift. $6,398 ABS special gift. ಮುನ್ನೂರ ಹದಿನಾರು ABS ಸ್ಪೆಷಲ್ ಗಿಫ್ಟ್ 316. ನೂರ ಎಂಬತ್ತೇಳು ABS ಸ್ಪೆಷಲ್ ಗಿಫ್ಟ್. $2,752 ABS ಸ್ಪೆಷಲ್ ಗಿಫ್ಟ್. $4,146 ABS ಸ್ಪೆಷಲ್ ಗಿಫ್ಟ್. $2,800 ABS ಸ್ಪೆಷಲ್ ಗಿಫ್ಟ್.
ಲಾಸ್ಟ್ 5,433 3,246 APS ಸ್ಪೆಷಲ್ ಗಿಫ್ಟ್ 12 ತಿಂಗಳು ಮುಕ್ತಾಯ. ಇಷ್ಟ ಆದವರು ಲೈವ್ ಅಲ್ಲಿ ನೋಡ್ಬೇಕಂತ ಇಷ್ಟ ಆದವರು ಕಾಂಟ್ಯಾಕ್ಟ್ ಮಾಡಿ ಆಫೀಸ್ಗೆ ಕಳಿಸಿದ್ದಾರೆ. ವಿನ್ನರ್ ಚಾನಲ್ ಗೋಲ್ಡ್ ವಿನ್ನರ್ ಬಂಗಾರ ಬಳಕೆ ಬೈಕ್ ವಿನ್ನರ್ ಗೋಲ್ಡ್ ವಿನ್ನರ್ ಯಾರು ಬಂದಿಲ್ಲ ಲಾಸ್ಟ್ ವಿನ್ನರ್. ಆಮೇಲೆ 13ನೇ ತಿಂಗಳ ಬಂಪರ್ ಬಹುಮಾನ ಇತ್ತು. 13ನೇ ತಿಂಗಳ ಬಂಪರ್ ಬಹುಮಾನ ಇತ್ತು. ಮೊದಲನೇ ಬಹುಮಾನ ಮಹೇಂದ್ರ ಟ್ರ್ಯಾಕ್ಟರ್, ಎರಡನೇ ಬಹುಮಾನ 10 ಗ್ರಾಂ ಚಿನ್ನ 4 ಜನಕ್ಕೆ, ಮೂರನೇ ಬಹುಮಾನ LG ವಾಷಿಂಗ್ ಮಿಷಿನ್ 7 kg ಒಬ್ಬರಿಗೆ, ನಾಲ್ಕನೇ ಬಹುಮಾನ ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ. ಬಹುಮಾನ ಬಂದಿಲ್ಲ, ಬೈಕ್ ಬಂದಿಲ್ಲ, ಬಂಗಾರದವ್ರು ಬಂದಿಲ್ಲ. ಆಮೇಲೆ ಬೇಕಾಲೇನು ಸಾಮಗ್ರಿವು ಬಂದಿದ್ದೀವಿ, ಬಂಗಾರ ಬೇಕಾದ್ರೆ ತೋರಿಸ್ತೀವಿ, ಬಂದಿದ್ದೀವಿ. ಬೇಕಾಲೇನು ಏನದವಲ್ಲ ಪ್ರತಿ ಸಲನೂ ಹೇಳ್ರಿ, ಗಾಡಿ ರಿಜಿಸ್ಟ್ರೇಷನ್ ಇನ್ಸೂರೆನ್ಸ್ ಅವೆಲ್ಲವೂ ಅವರೇ ಕ್ಲೈಮ್ ಮಾಡ್ಬೇಕು ಅಂತ ಹೇಳಿ. ಸರ್ ಹೇಳ್ತೀನಿ ನಾನು, ಅದನ್ನ ಅದ್ರಲ್ಲಿ ಹಾಕಿದ್ದೀವಿ, ಅದನ್ನ ಅಂದ್ರೆ ಎಷ್ಟನೇ ತಿಂಗಳ ಡ್ರಾಪ್? 11ನೇ ತಿಂಗಳ ಡ್ರಾಪ್. 12ನೇ ತಿಂಗಳ ಅವರು ಅಲ್ಲಿ 11ನೇ ತಿಂಗಳ ನೋಟಿಸ್ ಕೊಡಿ. 16:58 ಮುಗುರಿಗೆ ಬರುತ್ತೆ. ಅಡವಿ ಬ್ರಾಂಚಲ್ಲಿ ತಗೊಂಡು ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಬರ್ಬೇಕಾಗಿತ್ತು ಯಾರು ಅರುಣ ತಾವರೆಗೆ, ಅವ್ರು ಬಂದಿಲ್ಲ. ಬಂಗಾರ ತಂದಿದ್ವಿ, ಅವರ ಜಾಗಕ್ಕೆ ಕೊಟ್ಟು ಒಂದು ಅವೇರ್ನೆಸ್ ಮಾಡಿ ಬಂದಿವಿ. ಮತ್ತು ಬೈಕ್ ವಿನ್ನರ್ ಬಂದಿಲ್ಲ, ಹೇಳಿದೀವಿ, ಅವರು ಕೂಡ ಬಂದಿಲ್ಲ. ಅವ್ರನ್ನು ರಿಜಿಸ್ಟ್ರೇಷನ್ ಮಾಡಿ ಬಂದಿಲ್ಲ, ಅಮೌಂಟ್ ಕಟ್ಟಿದೀವಿ. ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರ ಗಾಡಿ ತಗೊಂಡು ಹೋಗ್ಬಿಡಿ. ಆಮೇಲೆ ಬಾಬು ಸರ್, ಬಹುಮಾನ ವಿಜೇತರು ಎಷ್ಟು ತಿಂಗಳು ಕಂಡೀಷನ್ ಅದನ್ನ ಹೇಳ್ಬಿಡ್ರಿ. 3 ತಿಂಗಳ ಈಗ ಇನ್ನೊಂದಷ್ಟೇ ವಿನ್ ಆದವರು 3 ತಿಂಗಳು ಕಾಯ್ಬೇಕಾಗುತ್ತೆ. ಯಾಕಂದ್ರೆ ಈ ಗಾಡಿ ದೊಡ್ಡ ಗಾಡಿ ಇರುತ್ತೆ. ಯಾಕಂತ ಹೇಳಿದ್ರೆ ಶೋರೂಮ್ ಅವರು ಬಂದಿದ್ದಾರೆ, ಇಲ್ಲಿ ಹೋದ್ರು ಅನ್ಸುತ್ತೆ ಬುಕ್ಕಿಂಗ್ ಗಾಡಿ. ಯಾಕಂದ್ರೆ ನಾವು ಬುಕ್ಕಿಂಗ್ ಮಾಡಿದೀವಿ, ಇನ್ವಾಯ್ಸ್ ಆದ್ಮೇಲೆ ಅವ್ರು 3 ತಿಂಗಳು ಟೈಮ್ ತಗೊಂತಾರೆ. ಯಾಕಂದ್ರೆ ನಮ್ಮ ಹೆಸರು ಇನ್ವಾಯ್ಸ್ ಆಗಲ್ಲ. ಇನ್ವೆಸ್ಟ್ ಆಗಿದ್ರೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಮತ್ತೆ ಬೇರೆ ರಿಜಿಸ್ಟ್ರೇಷನ್ ಮಾಡಕ್ಕಾಗಲ್ಲ. ಹಾಗಾಗಿ ಇನ್ವೆಸ್ಟ್ ಇವಾಗ ಎಷ್ಟು ಕೊಡ್ತೀವಲ್ಲ ಇಲ್ಲಿಂದ 3 ತಿಂಗಳು, ಅಂದ್ರೆ 12ನೇ ತಿಂಗಳು. ಈಗ ಯಾವುದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಅವರಿಗೆ ಸೆಪ್ಟೆಂಬರ್ 15ನೇ ತಾರೀಕು ಡೆಲಿವರಿ ಕೊಡ್ತೀವಿ. ಸೆಪ್ಟೆಂಬರ್ 15ಕ್ಕೆ ನಮ್ಮ ಗಾಡಿ ಅವರಿಗೆ ಹೆಸರಲ್ಲಿ ಕೊಡ್ತೀವಿ. ಅದಕ್ಕಿಂತ ಬೇಗ ಕೊಟ್ರೆ ಮುಂಚೆನೆ ಕೊಡ್ತೀವಿ ಸರ್. ಯಾಕಂತಂದ್ರೆ ಇನ್ನೊಬ್ಬ ಕಂಡೀಷನ್ ಇರೋದು 3 ತಿಂಗಳು ಇದೆ. 3 ತಿಂಗಳು ಬ್ಯಾಲೆನ್ಸ್ ಬೇಕೇ ಬೇಕು. ಹೆಂಗ ಅನ್ಸಿತಣ್ಣ ಇವತ್ತು ಈ ಕಾರ್ಯಕ್ರಮ ಮಾಡೋದು? ತಮಗೆ ಬಂದೆ ಬನ್ನಿ. ಎಲ್ಲ ABS ಗ್ರೂಪ್ ಸದಸ್ಯರಿಗೂ ನಮ್ಮ ಕಡೆಯಿಂದ ಬೆಳಗಿನ ನಮಸ್ಕಾರಗಳು. ಈ ಒಂದು ABS ಡ್ರೀಮ್ ಇಂಡಿಯಾ ಗ್ರೂಪ್ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಅಲ್ಲಿ ಪ್ರಥಮವಾಗಿ ಇವತ್ತು ವಿನ್ನರ್ ಆಗಿರುವಂತ ಯಾದಗಿರಿ ಅವರು ಲಕ್ಷ್ಮೀ ದೇವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಅದೃಷ್ಟವಂತರು. ಯಾಕಂದ್ರೆ 12,000 ರೂಪಾಯಿ ದುಡ್ಡು ಕಟ್ಟಿದ್ದಾರೆ. 26 ಲಕ್ಷದ ಇನೋವಾ ಕ್ರಸ್ಟ್ ಗಾಡಿ ಇವತ್ತು ಅವ್ರಿಗೆ ಲಭಿಸಿದೆ. ಇವತ್ತು ಅವ್ರ ಮನೆಯಲ್ಲಿ ನಿಜವಾದ ಹಬ್ಬದ ವಾತಾವರಣ ಆಗಿರುತ್ತದೆ ಅಂದು ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿನ ಇನ್ನೂ 4 ಸ್ಪೆಷಲ್ ಗಿಫ್ಟ್ಗಳು ಚಿನ್ನ ಬಂದಿದೆ. ಅವರಿಗೂ ಕೂಡ ತುಂಬಾ ಅದೃಷ್ಟವಂತರು. ಇದೇ ರೀತಿ ಮುಂದಿನ ತಿಂಗಳು ಕೂಡ ಅನೇಕ ರೀತಿಯ ಬಹುಮಾನಗಳು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ.
ABS ಗ್ರೂಪ್ ಇನ್ನು ಅತ್ಯುತ್ತಮ ಮಟ್ಟಕ್ಕೆ ಬೆಳೆದೆಂದು ನನ್ನ ಆಸೆ ಪಡ್ತೇನೆ. ಫಸ್ಟ್ ಟೈಮ್ ಬಂದ್ರು. ಫಸ್ಟ್ ಟೈಮ್ ಬಂದಿರಲ್ಲ, ನಿಮ್ಗೆ ಹೆಂಗೆ ಅನ್ಸಿತ್ತು ಅದನ್ನು ಒಳ್ಳೆ ಚೆನ್ನಾಗಿದೆ. ಯಾವುದೇ ರೀತಿಯಲ್ಲಿ ಇದರಲ್ಲಿ ಮೋಸ ವಂಚನೆ ಯಾವುದೂ ಇಲ್ಲ. ಕೆಲವೊಂದು ಲಾಟರಿಗಳಲ್ಲಿ ನೋಡ್ತಾ ಇದ್ದೀವಿ, ಅನೇಕ ರೀತಿ ಮೋಸ ವಂಚನೆ ನಡೀತಾ ಇದ್ದಾವೆ. ದಿನನಿತ್ಯ ಅದರಿಂದ ಕೆಟ್ಟದಾಗಿ ರೂಪಾಯಿಗಳು ಬರ್ತಾ ಇದ್ದಾರೆ. ಆದ್ರೆ ABS ಅಲ್ಲಿ ಯಾವುದು ಆ ತರ ನಡೆಯಲ್ಲ ಅಂತೇಳಿ ಇವತ್ತು ನಾನು ಪ್ರತ್ಯಕ್ಷವಾಗಿ ನೋಡಿ ಇದರ ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ಒಳ್ಳೆ ಕಾನ್ಸೆಪ್ಟ್ ಇದೆ. ಇನ್ನೂ ಅನೇಕ ಸದಸ್ಯರು ಇದರಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಅವರು ಅದೃಷ್ಟವಂತರು ಆಗ್ತಾರಂತ ನನ್ನ ಆಸೆ. ಧನ್ಯವಾದಗಳು. ಇಂದಿನ ABS ಗ್ರೂಪ್ಸ್ ನ 12ನೇ ಡ್ರಾಗೆ ಬಂದಿರತಕ್ಕಂತ ಪ್ರತಿಯೊಬ್ಬ ಸದಸ್ಯರಿಗೂ ವಂದನೆಗಳನ್ನು ಹೇಳುತ್ತೇನೆ. ಈ ದಿನ ABS ಗ್ರೂಪ್ಸ್ ನ ಪ್ರತಿಯೊಬ್ಬ ಸದಸ್ಯರು ಬಂದು ಶಾಂತಯುತವಾಗಿ ಕೂತ್ಕೊಂಡು 12ನೇ ಡ್ರಾವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಂದನಾರ್ಪಣೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ABS ಗ್ರೂಪ್ಸ್ ನ ಪ್ರತಿಯೊಬ್ಬ ಎಂಪ್ಲಾಯಿಗಳು ನಮಗೆ ತಿಂಗಳಾನುಗಟ್ಟಲೆ ನಾವು ಏನಾದ್ರೂ ಸಿಟ್ ಮಾಡಿದ್ರು ಸಹಿಸ್ಕೊಂಡು, ಒಂದೊಂದ್ಸರಿ ನಾನು ಸಿಟ್ ಮಾಡ್ತಿದ್ದೀನಿ ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ, ಪ್ರತಿಯೊಂದು ಸಿಟ್ಟನ್ನು ಸಹ ಸಹಿಸ್ಕೊಂಡು ಹಗಲಿರುಳು ನಮ್ಮ ಜೊತೆಗೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಲಸದ ಪ್ರತಿಫಲವೇ ನಮ್ಮ ಯಶಸ್ವಿಗೆ ದಾರಿ. ಅವರಿಗೂ ಸಹ ನಾನು ಈ ದಿನ ಕೃತಜ್ಞತೆ ಸಲ್ಲಿಸ್ತೇನೆ. ABS ಗ್ರೂಪ್ಸ್ ನ ನಮ್ಮ ಕಂಪನಿಯ ಮ್ಯಾನೇಜರ್ ನಮಗೆ ಡೇ 1ರಿಂದ ಹಿಡಿದು ಇಲ್ಲಿವರೆಗೂ ಬೆನ್ನೆಲುಬಾಗಿ ನಿಂತು ಪ್ರತಿ ಒಂದು ಮಾತಿಗೂ ಮನದಟ್ಟುಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಮ್ಯಾನೇಜರ್ ಮೊದಲವರೆಗೂ ಸಹ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೇನೆ ವಂದನಾರ್ಪಣೆ ಕೊಡುತ್ತೇನೆ. ಅಶ್ವಿನಿ ನಮ್ಮ ಸೀನಿಯರ್ ಎಂಪ್ಲಾಯಿ ಅಶ್ವಿನಿ ಜಾಸ್ತಿ ಬೈತಿರ್ತೀನಿ. ಅಶ್ವಿನಿ ನೀನ್ ಸೀನಿಯರ್, ನಿನಗೆ ಗೊತ್ತಾಗಲ್ಲ ಏನಂತ, ದಯವಿಟ್ಟು ಸಿಟ್ಟಲ್ಲಿ ಹೇಳ್ತಿರ್ತೀವಿ, ನೀವು ಅನ್ಯತಾ ಭಾವಿಸ್ಬೇಡಿ. ನಿನಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಮ್ಮ. ಪ್ರತಿಯೊಬ್ಬ ಎಂಪ್ಲಾಯಿಗೂ ಸಹ ನನ್ನ ಸಿಟ್ಟಿಗೆ ತಾಳ್ಮೆ ತಗೊಂಡು ಕೆಲಸ ಮಾಡ್ತಿದ್ದಾರೆ, ನಿಮಗೆ ಕೃತಜ್ಞತೆ ಕೊಡ್ತೀನಿ. ನಮ್ಮ ABS ಗ್ರೂಪ್ಸ್ ನ ಇದು ಸ್ಟಡಿ ಸೆಂಟರ್ ಇವರು ಸ್ಟೂಡೆಂಟ್ಸ್ಗಳು ಸಹ ನಿನ್ನೆ ನಾವು ಆಕ್ಚುಲಿ 14 ಮಧ್ಯಾಹ್ನದಿಂದ 15ನೇ ತಾರೀಕಿನವರೆಗೂ ಒಂದು ಅರ್ಧ ದಿನ ನಿಮಗೆ ರಜೆ ಕೊಡಬೇಕು ಪ್ರತಿ ತಿಂಗಳು. ನಾವು ಮೊದಲನೇ ತೀರ್ಮಾನ ಮಾಡಿ ಇದು ಸ್ಟಡಿ ಸೆಂಟರ್ ಓಪನ್ ಮಾಡಿದೀವಿ. ಆದ್ರೆ ನೆನಪಿದ್ದಿಲ್ಲ ನಮಗೆ, ಗೊತ್ತಿದ್ದಾಗ ಹೇಳಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಸಹ ಇದಕ್ಕೆ ನಮಗೆ ಒಂದು ದಿನದ ಶ್ರಮ ಕೊಟ್ಟಿದ್ದೀರಿ. ನಿಮಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಮನೆಯವರು ದಾದಾಪೀರ್ ಒಂದೊಂದ್ಸರಿ ಸಿಟ್ ಮಾಡ್ಕೊಳ್ತಾರೆ, ಒಂದೊಂದ್ಸರಿ ಸೈಜ್ ಎಲ್ಲ ನಾನು ಹೇಳಿ ನನ್ನಿಂದ ನಾನು ಅವ್ರಿಗೆ ಸಿಟ್ ಮಾಡಿದಾಗ ಸಹಿಸ್ಕೊಂಡು ಅವರು ಸಹ ಬೆಳಗ್ಗೆ 5 ಗಂಟೆಗೆ ಎದ್ದು ತಿಂಗಳಾನುಗಟ್ಟಲೆ ಹಳ್ಳಿಗಳಿಗೆ ಹೋಗಿ ಸದಸ್ಯತ್ವ ತಗೊಂಡ್ ಬರ್ತಾರೆ, ಮೆಂಬರ್ಶಿಪ್ ಹಣ ತಗೊಂಡ್ ಬರ್ತಾರೆ, ಎಲ್ಲ ಶ್ರಮ ಪಡ್ತಾರೆ. ಅವರಿಗೂ ಸಹ ಕೃತಜ್ಞತೆ ಹೇಳ್ತೀನಿ. ಅದೇ ರೀತಿಯಾಗಿ ನನ್ನ ಮಗ ಮುಜಾಮಿಲ್ ಅದನ್ನು ಸಹ ಕಂಪ್ನಿಗೋಸ್ಕರ ತುಂಬಾ ಶ್ರಮ ಪಡ್ತಾ ಇದ್ದಾನೆ, ಅದಕ್ಕೂ ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಸಹಪಾಠಿ ಬಾಬು ಡೈರೆಕ್ಟರ್ ಅವರು ಸಹ ಬಹಳ ಶ್ರಮ ಪಟ್ಟು ಈ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೂ ಸಹ ಕೃತಜ್ಞತೆ ಸಲ್ಲಿಸ್ತೀನಿ. ಈ ದಿನ ವೇದಿಕೆ ಮೇಲೆ ಬಂದು ಅರ್ಹರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಸಹ ಕೃತಜ್ಞತೆ ಸಲ್ಲಿಸಿ ವಂದನಾರ್ಪಣೆ ಹೇಳ್ತೀನಿ. ಜೊತೆಗೆ ವೆಬ್ಸೈಟ್ ಮನೋಜ್ ಇನ್ನೋರ್ವ ತಮ್ಮ ಗೊತ್ತಿಲ್ಲ ಸಂಜಯ್ ಅವರು ಸಹ 2ನೇ ತಿಂಗಳಿಂದ ಇಲ್ಲಿವರೆಗೂ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವರಿಗೂ ಸಹ ಕೃತಜ್ಞತೆ ಕೊಡ್ತೀನಿ.
ಒಂದನೇ ಅರ್ಪಣೆಗಳನ್ನು ಹೇಳ್ತೀನಿ. ಎಲ್ಲಕ್ಕಿಂತ ವಿಶೇಷವಾಗಿ ಕೃತಜ್ಞತೆ ಹೇಳ್ಬೇಕಂದ್ರೆ ಮಹೇಶ್ ಅಣ್ಣ ಜಿದ್ದಿ. ಮಹೇಶ್ ಅಣ್ಣ ಒಂದನೇ ದಿನದಿಂದ ನಮ್ಮ ಬೆನ್ನೆಲುಬಾಗಿ ಸಲಹೆ ಸಹಕಾರ ನಮಗೆ ಧೈರ್ಯ ಪ್ರತಿಯೊಂದಕ್ಕೂ ನಾನು ಬಾಬು ಮಹೇಶ್ ಅಣ್ಣ ಅಂದ್ರೆ ನಮಗೆ ಬಹಳ ಇದು ಚರ್ಚೆಗಳು ಮಾಡ್ತೀವಿ. ಏನಾದ್ರೂ ಗೊತ್ತಾಗ್ಲಿಲ್ಲ ನಾವು ಚಿಕ್ಕವರು ಮಹೇಶ್ ಅಣ್ಣನ ಹತ್ರ ಸಲಹೆ ಕೇಳ್ತೀವಿ. ಅವರು ಸಹ ಸಲಹೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವರಿಗೂ ಸಹ ನನ್ನ ಕೃತಜ್ಞತೆಗಳು ಹೇಳ್ತಾ ವಂದನಾರ್ಪಣೆ ಹೇಳ್ತೀನಿ. ಈ ಕಾರ್ಯಕ್ರಮ ಪ್ರೋಗ್ರಾಮ್ ಕೊಡ್ತಾ ಕಾರ್ಯಕ್ರಮಕ್ಕೆ ಬೀಳ್ಕೊಡುಗೆ ಕೊಡ್ತೀನಿ.